8 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಮಾಗಡಿ ಕ್ಷೇತ್ರದ ಶಾಸಕರು ಎಸ್.ಸಿ. ಬಾಲಕೃಷ್ಣರವರು ತಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ತಮ್ಮ ಹಿಂಬಾಲಕರಾಗಿರ್ತಕ್ಕಂಥ ನೀಲಮ್ಮ, ನಾಗಮ್ಮ, ಗಂಗೂಬಾಯಿ ಮತ್ತು ಅವರ ಮಕ್ಕಳುಗಳು, ಹಾಗೆ ನರಸಿಂಹಯ್ಯನವರ ಮಗ ಶಿವಣ್ಣ ಇವರ ಹೆಸರುಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗ್ರ್ಯಾಂಟ್ ಲ್ಯಾಂಡ್ ಆಗೋ ರೀತಿಯಲ್ಲಿ ಪಾಣಿಗಳನ್ನು ಕೂರಿಸೋ ಕೆಲಸವನ್ನು ಮಾಡ್ತಾರೆ. ಮಾಜಿ ಸಚಿವ ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ ರಂಗಮ್ಮ, ವೆಂಕಟಮ್ಮ, ಬಿ.ವಿ. ಚಂದರ್ರಾವ್, ಬಿ.ವಿ. ಮನೋಹರ್ ಬಾಂಡೆ, ಶಿವಣ್ಣ ಮತ್ತು ಅಬ್ದುಲ್ ಸತ್ತಾರನ್ ಅವರ ಹೆಸರಿಗೆ 18 ಎಕರೆ 10 ಗುಂಟೆ ವಿಸ್ತೀರ್ಣದ ಸ್ವತ್ತನ್ನು ಪಾಣಿಗಳನ್ನು ಕೂರಿಸಿ ದಾಖಲೆಗಳನ್ನು ತಿದ್ದಿ ಅವರ ಹೆಸರಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. 200 ಕೋಟಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯ ಹೊಂದಿರತಕ್ಕಂಥ ಈ ಒಂದು ಸರ್ಕಾರಿ ಸ್ವತ್ತನ್ನು ಇವರು ಕಬಳಿಸುವಂಥ ಸಂದರ್ಭದಲ್ಲಿ ಕಾನೂನು ಎಲ್ಲ ನಿಯಮಗಳನ್ನು ಅವರು ಮೀರಿರ್ತಕ್ಕಂಥದ್ದು ಭ್ರಷ್ಟಾಚಾರ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಭೂ ಕಬಳಿಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರಲ್ಲಿ ಸುಮಾರು 800 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯ ಇರತಕ್ಕಂಥ 130 ಎಕರೆ 29 ಗುಂಟೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಪ್ರದೇಶ ಇದೆ. ಇಂಥ ಅತ್ಯಮೂಲ್ಯವಾದಂಥ ಸರ್ಕಾರಿ ಗೋಮಾಳ ಪ್ರದೇಶದ ಮೇಲೆ ಕಣ್ಣಾಕಿರ್ತಕ್ಕಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಪ್ರಭಾವಿ ಸರ್ಕಾರಿ ನೆಲೆಗಳು, ಹಾಗೆ ಅಧಿಕ ಭ್ರಷ್ಟ ಅಧಿಕಾರಿಗಳು ಸ್ವಲ್ಪನೇ ಈ ಅತ್ಯಮೂಲ್ಯ ಸ್ವತ್ತನ್ನು ಕಾನೂನು ಬಾಹಿರವಾಗಿ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸೋದ್ರ ಮೂಲಕ ತಮ್ಮ ಬೇನಾಮಿಗಳ ಹೆಸರಿನಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಸರ್ವೆ ನಂಬರ್ 158ಕ್ಕೆ ಕಾನೂನು ಬಾಹಿರವಾಗಿ ಪೋಡಿಯನ್ನು ಮಾಡಿ ಸರ್ವೆ ನಂಬರ್ 233, 234, 235 ಮತ್ತು 236 ಅನ್ನೋ ಪೋಡಿಯನ್ನು ಸರ್ವೆ ನಂಬರನ್ನು ಹೊಸ ಸರ್ವೆ ನಂಬರನ್ನು ಕೊಟ್ಟು 8 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಮಾಗಡಿ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಆಗಿರ್ತಕ್ಕಂಥ ಎಸ್.ಸಿ. ಬಾಲಕೃಷ್ಣರವರು ತಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಈ ಮೊದಲು ಅದಕ್ಕೆ ಮುಂಚೆ ಅವರು ಏನು ಮಾಡ್ತಾರೆ, ತಮ್ಮ ಹಿಂಬಾಲಕರಾಗಿರ್ತಕ್ಕಂಥ ನೀಲಮ್ಮ, ನಾಗಮ್ಮ, ಗಂಗೂಬಾಯಿ ಮತ್ತು ಅವರ ಮಕ್ಕಳುಗಳು, ಹಾಗೆ ನರಸಿಂಹಯ್ಯನವರ ಮಗ ಶಿವಣ್ಣ ಇವರ ಹೆಸರುಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾಗಡಿ ತಾಲೂಕಿಗೆ ಸೇರಿದ್ದಂಥ ತಾವರೆಕೆರೆ ಹೋಬಳಿ, ಆನಂತರ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರುವಂಥ ಸಂದರ್ಭದಲ್ಲಿ ಅಲ್ಲಿಂದ ದಾಖಲೆಗಳು ಇಲ್ಲಿ ಸ್ಥಳಾಂತರ ಆಗುವ ಸಂದರ್ಭದಲ್ಲಿ ಈ ಹಿಂದೆ ಮಾಗಡಿ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಎಚ್.ಎಂ. ರೇವಣ್ಣರವರ ಎಲ್ಲ ಸಹಿಗಳನ್ನು ನಕಲು ಮಾಡಿ ಆ ದಾಖಲೆಗಳಲ್ಲಿ ಇವರು ಗ್ರ್ಯಾಂಟ್ ಲ್ಯಾಂಡ್ ಆಗೋ ರೀತಿಯಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನೀಲಮ್ಮ, ನಾಗಮ್ಮ, ಗಂಗೂಬಾಯಿ ಮತ್ತು ನರಸಿಂಹ ಅವರ ಹೆಸರಿಗೆ ಪಾಣಿಗಳನ್ನು ಕೂರಿಸೋ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅದಾದ ನಂತರ ಇದೇ ವರ್ಷದ ಏಪ್ರಿಲ್ 3ನೇ ತಾರೀಕು 5 ಎಕರೆ ವಿಸ್ತೀರ್ಣದ ಸ್ವತ್ತು, ಹಾಗೆ ಮೇ 15ನೇ ತಾರೀಕು 3 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ತಮ್ಮ ಧರ್ಮಪತ್ನಿ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ನೋಂದಣಿ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇವ್ರ ಜೊತೆಗೆ ಮಾಜಿ ಸಚಿವ ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ 6 ಮಂದಿ, ಅದು ರಂಗಮ್ಮ, ವೆಂಕಟಮ್ಮ, ಬಿ.ವಿ. ಚಂದರ್ರಾವ್, ಬಿ.ವಿ. ಮನೋಹರ್ ಬಾಂಡೆ, ಶಿವಣ್ಣ ಮತ್ತು ಅಬ್ದುಲ್ ಸತ್ತಾರನ್ ಅವರ ಹೆಸರಿಗೆ 18 ಎಕರೆ 10 ಗುಂಟೆ ವಿಸ್ತೀರ್ಣದ ಸ್ವತ್ತನ್ನು ಪಾಣಿಗಳನ್ನು ಕೂರಿಸಿ ದಾಖಲೆಗಳನ್ನು ತಿದ್ದಿ ಅವರ ಹೆಸರಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಎಸ್.ಸಿ. ಬಾಲಕೃಷ್ಣ ಅವರವರು ಮತ್ತು ಸೋಮಶೇಖರ್ ಅವರ ಹಿಂಬಾಲಕರು ಏನಿವತ್ತು ಕಬಳಿಸಿದ್ದಾರೆ, ಈ ಒಂದು 26 ಎಕರೆ 10 ಗುಂಟೆ ವಿಸ್ತೀರ್ಣದ ಸುಮಾರು 150 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯವನ್ನು, 200 ಕೋಟಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಸರ್ಕಾರಿ ಸ್ವತ್ತನ್ನು ಇವರು ಕಬಳಿಸುವಂಥ ಸಂದರ್ಭದಲ್ಲಿ ಕಾನೂನು ಎಲ್ಲ ನಿಯಮಗಳನ್ನು ಅವರು ಮೀರಿರ್ತಕ್ಕಂಥದ್ದು. ಉದಾಹರಣೆಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಏನಿದೆ, ಭೂಕಂದಾಯ ಕಾಯ್ದೆಯ ಅಧಿನಿಯಮದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಒಂದು ವೇಳೆ ನಿಜವಾಗಲೂ ಅವರಿಗೆ ಗ್ರ್ಯಾಂಟ್ ಆಗಿದ್ದರೆ 15 ವರ್ಷಗಳ ಅವಧಿಯ ತನಕ ಅವರು ಮಾರಾಟ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅದಾದ ನಂತರ ಮಾರಾಟ ಮಾಡಬೇಕಂದ್ರೂ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಂದ ಅವರು ಸೇಲ್ ಪರ್ಮಿಷನ್ನ ತೊಗೋಬೇಕಾಗತ್ತೆ. ಇದು ಯಾವುದೂ ಇಲ್ಲಿ ಮಾಡಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗಡಿ ಪ್ರದೇಶದಿಂದ 18 ಕಿಲೋಮೀಟ್ರ್ ವ್ಯಾಪ್ತಿಯ ಒಳಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಗ್ರ್ಯಾಂಟ್ ಲ್ಯಾಂಡನ್ನು ಯಾರಿಗೂ ಮಂಜೂರು ಮಾಡೋ ಹೋಗಿಲ್ಲ, ಗ್ರ್ಯಾಂಟ್ ಮಾಡೋ ಹೋಗಿಲ್ಲ ಅನ್ನೋ ನಿಯಮ ಕೂಡ ಇದ್ದರೂ ಕೂಡ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ಪ್ರಕರಣದಲ್ಲಿ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಅದೆಲ್ಲದಕ್ಕಿಂತಲೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಅಪೂರ್ವ ಬಿದ್ರಿಯವರು, ಹಾಗೆ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು, ಕುರುಬರಹಳ್ಳಿ ಗ್ರಾಮದ ಗ್ರಾಮ ಲೆಕ್ಕಿಗನಾಗಿರ್ತಕ್ಕಂಥ ನಂಜೇಗೌಡರು, ಹಾಗೆ ಅಲ್ಲಿ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥ ಮೋನೀಶ್ ಅವರ ಸಹಕಾರದಿಂದ ಈ ನಕಲಿ ದಾಖಲೆಗಳನ್ನು ತಯಾರಿಸಿರುವಂಥದ್ದು. ದಾಖಲೆಗಳಿಂದ ರುಜುವಾತಾಗಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣ ದಾಖಲೆಗಳು ಸಹಿತ ಇವತ್ತು ನಾನು ಶ್ರೀ ಎಸ್.ಸಿ. ಬಾಲಕೃಷ್ಣ ಅವರು, ಅವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣರವರು ಮತ್ತು ಇನ್ನು 9 ಮಂದಿ ಅವರಿಗೆ ನೋಂದಣಿ ಮಾಡಿಕೊಟ್ಟಂಥ 9 ಮಂದಿಯ ಹೆಸರಿನಲ್ಲಿ, ಹಾಗೆ ಎಸ್.ಟಿ. ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ 6 ಮಂದಿಯ ವಿರುದ್ಧ ನಾನು ಇವತ್ತು ಜಾರಿ ನಿರ್ದೇಶನಾಲಯ
ಲೋಕಾಯುಕ್ತ ಮತ್ತು ಲೋಕಾಯುಕ್ತದ ADGP IGP ಕಚೇರಿಗಳಲ್ಲಿ ಭ್ರಷ್ಟಾಚಾರ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಭೂಕಬಳಿಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪುಟ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಕೂಡಲೇ ಈ ಅತ್ಯಮೂಲ್ಯವಾದಂಥ 800 ಕೋಟಿಗೂ ಹೆಚ್ಚು ಮೌಲ್ಯದ 130 ಎಕರೆ 29 ಗುಂಟೆ ವಿಸ್ತೀರ್ಣದ ಕುರುಬ್ರಳ್ಳಿ ಗ್ರಾಮದ ಸ್ವತ್ತಿಗೆ ಕಾಂಪೌಂಡ್ ನಿರ್ಮಿಸಿ ಸರ್ಕಾರದ ವಶಕ್ಕೆ ತಗೊಳ್ಳೋಕೆ ಸಂಬಂಧ ಸೂಕ್ತ ಕ್ರಮ ತಗೋಬೇಕು. ಹಾಗೆ SC ಬಾಲಕೃಷ್ಣರವ್ರನ್ನ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗಿಬೇಕು. ಮತ್ತು ಈ ಒಂದು ಬೃಹತ್ ಭೂ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತೇಳಿ ಆಗ್ರಹ ಮಾಡಿದ್ದೇನೆ. ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಈ ಕೂಡಲೇ ನೀವು ಯಾವುದೇ ಪ್ರಭಾವಕ್ಕೊಳಗಾಗದೆ ಈ ಒಂದು ಅಮೂಲ್ಯವಾದಂಥ 800 ಕೋಟಿ ಮೌಲ್ಯದ ಸೊತ್ತನ್ನು ನಿಮ್ಮ ಜಿಲ್ಲಾಡಳಿತದ ವಶಕ್ಕೆ ತಗೊಂಡು ಬೇಲಿ ನಿರ್ಮಾಣ ಮಾಡೋದ್ರ ಸಂಬಂಧ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಅವರನ್ನು ಆಗ್ರಹ ಮಾಡಿದ್ದೇನೆ.